ರಾಜಕೀಯ ಬಂಡವಾಳ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆಯಾಗಿದೆ. ಮುದ್ದನ್ಮೇಗೌಡರು ಮತ್ತು ಬಿ ಎಲ್ ಶಂಕರ್ ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ, ರವೀಂದ್ರ ರೇಷ್ಮೆ ಅವರ ಅಭಿಪ್ರಾಯ ಏನು ಕೇಳೋಣ. ರವೀಂದ್ರ ರೇಷ್ಮೆ ಅವರೇ, ಈ ಹಣ ಕೊಡುವಂಥದ್ದು ಅನ್ನುವಂಥದ್ದು ಇದೆಯಲ್ಲ, ಅದು ಕೇವಲ ಒಂದು ರೂಪದಲ್ಲಿ ಇರಲ್ಲ ಅದು ಅಂತ. ಅಂದರೆ ಒಂದು ಕಾರ್ಯಕ್ಕೂ ಇರಲ್ಲ ಅದು. ಎಲ್ಲೋ ಒಂದು ಕಡೆಗೆ ನಮ್ಮ ದೇಶದ ರಾಜಕೀಯ ಪಕ್ಷಗಳು ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇವೆ, ಘನಂದಾರಿ ಕೆಲಸ ಮಾಡ್ತಾ ಇವೆ, ನಮ್ಮ ದೇಶನ ಕಟ್ತಾ ಇವೆ ಅನ್ನುವಂಥ ಭರವಸೆ ಏನಾದರೂ ಜನರಲ್ಲಿ ಇದೆಯಾ ಅವ್ರದ್ದು ಕೊಡೋಕ್ಕೆ? ಖಂಡಿತವಾಗಲೂ ಇಲ್ಲ. ಜೊತೆಗೇನು ಅಂದರೆ, ಹಣವನ್ನು ಪಡೆದಂಥ ರಾಜಕೀಯ ಪಕ್ಷಗಳು ಯಾವ್ಯಾವ ರೀತಿ ಋಣ ತೀರಿಸ್ತವೆ ಅನ್ನೋದನ್ನು ನಾವು ನೋಡ್ತೀವಿ. ಕಿಕ್ ಬ್ಯಾಕ್ ಮುಖಾಂತರ ಯಾವ್ಯಾವ ರೀತಿ ಹಣ ಹರಿದು ಬರುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ತೀವಿ. ಇದರ ಹೊಸದಲ್ಲ ನಮಗೆ. ಏನಂತೀರಿ? ಇತ್ತೀಚೆಗೆ ತಾನೇ ಮುಗಿದ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯ ಒಟ್ಟು ವೆಚ್ಚ ಅಂದರೆ ಮಾಧ್ಯಮಗಳಲ್ಲಿ ಬಿಂಬಿತವಾಗಿರೋ ಹಾಗೆ $360 ಬಿಲಿಯನ್ ಅವ್ರು ಖರ್ಚು ಮಾಡಿದರು. ನಾವು ಪಾರ್ಲಿಮೆಂಟ್ರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಂದು ಅನುತ್ಪಾದಕ ಚಟುವಟಿಕೆ ಅಂತ ನೋಡೋದೇ ತಪ್ಪು. ನಾವು 1,300 ಕೋಟಿ ಇದೆ ಕಾಂಗ್ರೆಸ್ ಪಕ್ಷದ ತೆರಿಗೆ ವಿನಾಯಿತಿ ಪಡೆದ ಹಣ ಅಂತಂದ್ಬಿಟ್ರೆ ಏಕ್ದಮ್ ಅದ್ರ ಬಗ್ಗೆ ನಾವು ವಿಚಲಿತರಾಗೋದು ಬೇಕಾಗಿಲ್ಲ, ಜನರನ್ನು ಗಾಬರಿಗೊಳಿಸಬೇಕಾಗಿಲ್ಲ. 1,000 ಕೋಟಿ ಅಂದ ತಕ್ಷಣ ಜನಸಾಮಾನ್ಯರು ಗಾಬರಿಗೊಳ್ತಾರೆ, ನಿಜ. ಅದರೊಂದು ರಾಜಕೀಯ ಪಕ್ಷ ಅಂದರೆ ಇವತ್ತು 120 ಕೋಟಿ ಜನಸಂಖ್ಯೆ ಇರೋ ರಾಷ್ಟ್ರದಲ್ಲಿ ಕನಿಷ್ಠ 60 ಕೋಟಿ ಮತದಾರ ಇರ್ಬೋದು. 50% ವೋಟಿಂಗ್ ಏಜ್ನವರು 50% ಇದ್ದಾರೆ ಅಂತ ಅಂದ್ಕೊಂಡ್ರೆ 60 ಕೋಟಿ ಮತದಾರರು ರಾಷ್ಟ್ರದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಭಾಯಿಸೋ ಜವಾಬ್ದಾರಿ ರಾಜಕೀಯ ಪಕ್ಷಗಳ ಮೇಲಿರೋದ್ರಿಂದ ನಾವೆಲ್ಲವನ್ನೂ ಸಿನಿಕತನ ದೃಷ್ಟಿಯಿಂದ ನೋಡಬೇಕಾಗಿಲ್ಲ. ಇದರಲ್ಲಿ ಮೂರು ಪರಿಕಲ್ಪನೆಗಳಿದೆ. ಒಂದು ಪೊಲಿಟಿಕಲ್ ಡೈನಾಮಿಕ್ಸ್, ಒಂದು ಪೊಲಿಟಿಕಲ್ ಎಕನಾಮಿಕ್ಸ್, ಇನ್ನೊಂದು ಪೊಲಿಟಿಕಲ್ ಎಥಿಕ್ಸ್, ಒಂದು ರಾಜಕೀಯ ಸಂಚಲನ, ಮತ್ತೊಂದು ರಾಜಕೀಯ ಆರ್ಥಿಕತೆ, ಮತ್ತೊಂದು ರಾಜಕೀಯ ನೈತಿಕತೆ. ಇವು ಮೂರೂ ಒಂದಕ್ಕೊಂದು ಬೆಸ್ತ್ಕೊಂಡಿರೋ ಪರಿಕಲ್ಪನೆಗಳಾಗಿರೋದ್ರಿಂದ ಬೇರೆ ದೃಷ್ಟಿಯಲ್ಲಿ ನೋಡಬೇಕು. ಈ ಮೂರನೇ ಪಾಯಿಂಟ್ ಇದೆಯಲ್ಲ, ಈ ಮೂರನೇ ಪಾಯಿಂಟ್ ವೀಕ್ ಆಗಿರೋದ್ರಿಂದಲೇ ನಾವು ಮೇಲಿನ 2 ಪಾಯಿಂಟ್ಗಳನ್ನು ಬಹಳ ಅನುಮಾನದಿಂದ ನೋಡೋದು ಅಂತ ಒಪ್ಕೋತಿರಲ್ವ? ನೀವು ಆರಂಭದಲ್ಲೇ ಭಾರತ ಬಡ ರಾಷ್ಟ್ರ ಅಂತ ಹೇಳಿದ್ರಿ. ಹಾಗಲ್ಲ. ಕಳೆದ 21 ವರ್ಷಗಳಲ್ಲಿ ಈ ಮುಕ್ತ ಆರ್ಥಿಕ ವ್ಯವಸ್ಥೆ ಬಂದ ಮೇಲೆ ಭಾರತ ಪ್ರಪಂಚದ 2ನೇ ಅತ್ಯಂತ ಬಲಿಷ್ಠ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಅದು ಕೂಡ ಚೈನಾ ನಂತರ 2ನೇ ಅತ್ಯಂತ ಬಲಿಷ್ಠ ಆರ್ಥಿಕ ಶಕ್ತಿ. ನಾವು ಹೇಳ್ತೀವಿ ಹೇಳ್ಬೇಕಾದ್ರೆ ಅದೇ ಒಪ್ಪುತ್ತೆ, ಆದ್ರೆ ಇನ್ನೂ ಕೂಡ ರಾಯಚೂರು ಭಾಗದಲ್ಲಿ ಹೋದ್ರೆ ಜನಗಳಿಗೆ ತಿನ್ನಕ್ಕೆ ಅನ್ನಿಲ್ಲ. ಆ ಥರದ ಹೋಲಿಕೆನೇ ಅದು ತಪ್ಪು ಗ್ರಹಿಕೆಯಿಂದ ಕೂಡಿದ್ದು ಅಂತ ನನಗನ್ಸುತ್ತೆ. ಒಂದು ಶಂಕರ್ ಅವ್ರು ಹೇಳಿದಾಗ, ಶಂಕರ್ ಅವರೊಬ್ಬ ಸಾಮಾನ್ಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ 1980ರ ದಶಕದ ಆರಂಭ ದಿನಗಳಲ್ಲಿ ಅವ್ರು ಕೆಲಸ ಮಾಡ್ತಿದ್ರು. ಅವರು ಮತ್ತು YSV ದತ್ತ ಅವರು $5,000 ಡಿ ಕಳಿಸ್ತಾ ಇದ್ರು. ಬಿ ಫಾರ್ಮ್ ಜೊತೆಗೆ ಒಂದು $5,000 ಡಿ ಕಳಿಸ್ತಾ ಇದ್ರು. ಅದಾದಮೇಲೆ 85ರಲ್ಲಿ $25,000 ಡಿ ಕಳಿಸ್ತಾ ಇದ್ರು. ಆವತ್ತಿನ ಜೀವನ ಮಟ್ಟ ಕೂಡ ಅದೇ ಥರ ಇತ್ತು. ಅಂದರೆ ಹಣದ ಮೌಲ್ಯ ಕೂಡ ಅದೇ ಥರ ಇತ್ತು ಆಗಿನ ದಿನಗಳಲ್ಲಿ. ಅದು ನಾವು ಮುಖ್ಯವಾಗಿ ನೋಡಬೇಕಾಗಿರೋದು ಆ ಹಣ ಸಂಗ್ರಹಣೆಗಿಂತ ಆ ಹಣವನ್ನು ಬಳಕೆ ಮಾಡೋ ರೀತಿ. ವಿಶೇಷವಾಗಿ ಚುನಾವಣಾ ಸಂದರ್ಭದಲ್ಲಿ ಯಾವ ಪಕ್ಷ ಎಷ್ಟರ ಮಟ್ಟಿಗೆ ದುಂದುಗಾರಿಕೆ ಅಬ್ಬರವನ್ನು ಪ್ರದರ್ಶನ ಮಾಡಿ. ಶಂಕರ್ ಮಾತು ಹೇಳಿದ್ರು ಏನು ಅಂತಂದರೆ, ಈ ಕೊಟ್ಟಿರೋದಕ್ಕೂ ಖರ್ಚು ಮಾಡಿರೋದಕ್ಕೂ ಅಜಗಜಾಂತರವಾದ ವ್ಯತ್ಯಾಸ ಇರುತ್ತೆ ಅಂತ. ಇವರು ಕಾಂಗ್ರೆಸ್ನವರು ನಮ್ಮ ಬಳ್ಳಾರಿಯ ರೆಡ್ಡಿ ಸೋದರರ ವಿರುದ್ಧ ಪಾದಯಾತ್ರೆ ಮಾಡಿದರು. 16 ದಿವಸಗಳು ಬಳ್ಳಾರಿಗೆ ಪಾದಯಾತ್ರೆ. ಇವರು ಒಂದು ಕಡೆ ಎಲ್ಲೋ ಹಿರಿಯೂರು ಹೊರವಲಯದಲ್ಲಿ ಒಂದು ದಿವಸ ಭೋಜನ ವಿರಾಮ ಇದ್ದಾಗ ಅಲ್ಲೊಂದು ಪತ್ರಿಕಾಗೋಷ್ಠಿ ನಡೀತು. ಆಕಸ್ಮಿಕ ಅವತ್ತು ನಾನು ಅಲ್ಲಿ ಹೋಗಿದ್ದೆ. ಇವರು AICC ಇವರೆಲ್ಲ ಬಂದಿದ್ರು, ನಾಯಕರೆಲ್ಲ ಬಂದಿದ್ದರು. ಹರಿಪ್ರಸಾದ್ ಅವರಿದ್ದರು, ಪರಮೇಶ್ವರ್ ಇದ್ದರು, ಜನಾರ್ದನ್ ಪೂಜಾರಿ ಅವರಿದ್ದರು. ಅವ್ರನ್ನ ಒಂದು ಪ್ರಶ್ನೆ ಕೇಳಿದೆ, ನೀವು ಇನ್ನೇನು ಕಡೂರು ಉಪಚುನಾವಣೆ ಬರೋದಿತ್ತು, ಕಡೂರು ಅಸೆಂಬ್ಲಿ ಉಪಚುನಾವಣೆ ಬರೋದಿತ್ತು, ಕಾಂಗ್ರೆಸ್ ಪಕ್ಷ ಈ ಮುಂಬರುವ ಕಡೂರು ಉಪಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಹಣ ಹಂಚಲ್ಲ ಅಂತಂದ್ಬಿಟ್ಟು ಅಟ್ಲೀಸ್ಟ್ ತಾತ್ವಿಕವಾಗಾದರೂ ಘೋಷಣೆ ಮಾಡೋಕ್ಕೆ ಸಾಧ್ಯವಾ, ಒಂದು ಸಾಂಕೇತಿಕವಾಗಿ ಘೋಷಣೆ ಮಾಡ್ತಾರಾ ಅಂತ ಕೇಳಿದೆ. ನನ್ನ ಪ್ರಶ್ನೆಯಿಂದ ಅವ್ರು ಸ್ವಲ್ಪ ತಬ್ಬಿಬಾದ್ರು ಅವ್ರ ನಾಯಕರು. ಆದರೆ ಜನಾರ್ದನ್ ಪೂಜಾರಿ ಒಬ್ಬರು ಮಾತ್ರ ಉತ್ತರ ಕೊಟ್ಟರು. ಅಕಸ್ಮಾತ್ ಕಡೂರು ಉಪಚುನಾವಣೆಯ ಜವಾಬ್ದಾರಿ ನನಗೆ ವಹಿಸಿದ್ರೆ ಖಂಡಿತವಾಗೂ ನಾನು ಆ ಥರ ಘೋಷಣೆ ಮಾಡ್ತೇನೆ, ಆ ಥರ ಒಂದು ಸಂಕಲ್ಪ ಮಾಡ್ತೇನೆ, ಹಣ ಹಂಚಲ್ಲ ಅಂತಂದ್ಬಿಟ್ಟು. ಯಾಕಂದ್ರೆ ಇವರು ಮುದ್ದನ್ಮೇಗೌಡರು ಎಲ್ಲ ಪಕ್ಷಗಳು ಪರಸ್ಪರ ಅಪರಾಧಿ ಸ್ಥಾನದಲ್ಲಿರೋದು, ಪರಸ್ಪರ ಆರೋಪ ಮಾಡುವಂಥ ಸ್ಥಿತಿಯಲ್ಲಿ ಇರೋದ್ರಿಂದ ಯಾರೊಬ್ಬರು ನೋಡಿ ಹಣ ಎಷ್ಟಾದರೂ ಸಂಗ್ರಹಿಸಲಿ, ಯಾವುದೇ ಕಾರಣಕ್ಕೂ ನಾವು ಹಣ ಹಂಚಲ್ಲ ಅಂತ ಡಿಕ್ಲೇರ್ ಮಾಡೋ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಸೋನಿಯಾ ಗಾಂಧಿ ಅವರು ಅಂತೇಳಿ ದೇವೇಗೌಡರವ್ರಿಗೂ ಅಥವಾ ನಮ್ಮ ಪಕ್ಷದವ್ರು ಕೂಡ. ನಾನು ನಮ್ಮ ಪಕ್ಷದಲ್ಲಿ ಒತ್ತಾಯಿಸ್ತೇನೆ, ನಮ್ದು ಇನ್ನೂ ಶೈಶವಾವಸ್ಥೆಯಲ್ಲಿರೋ ಪಕ್ಷ. ಆಮೇಲೆ ನಮ್ಮ ಪಕ್ಷದ ಬಗ್ಗೆ ಇರೋ ಮುಖ್ಯ ಅನುಮಾನ ಜನರಿಗೆ, ಈ ರೆಡ್ಡಿಗಳ ಹತ್ರ 1,000 ಕೋಟಿ ಹಣ ಇದೆ, ಈ ಸರಿ ಅಸೆಂಬ್ಲಿ ಚುನಾವಣೆಯಲ್ಲಿ ಅವ್ರು ಹಣದ ಹೊಳೆ ಹರಿಸ್ತಾರೆ ಅನ್ನೋ ಒಂದು ಗ್ರಹಿಕೆ ಇದೆ ಅನೇಕ ಜನರಲ್ಲಿ. ಆ ಥರ ಇಲ್ಲ ಅಂತ ಕೂಡ ಈ 2 ದಿನಗಳಿಂದ ಆ ಥರದೊಂದು ದೃಶ್ಯ ಬದಲಾಗ್ತದೆ ಎಲ್ಲ ಕಡೆ. ಬಳ್ಳಾರಿಯಲ್ಲಿ ಈ ಸಾರಿ ಹಣಕ್ಕೆ ಮುಗ್ಗಟ್ಟು ಬರುತ್ತೆ ಅಂತಂದು, ಹಣ ಎಷ್ಟು ಖರ್ಚು ಮಾಡಿದ್ರು ಕೂಡ ಹಣದಿಂದ ಮತಗಳನ್ನು ಖರೀದಿಸ್ಲಿಕ್ಕೆ ಆಗಲ್ಲ ಅನ್ನೋದನ್ನು ಅನೇಕ ಸಾರಿ ನಮ್ಮ ಮತದಾರರು ನಮ್ಮ ರಾಜಕೀಯ ವಿವೇಕವನ್ನು ಪ್ರದರ್ಶಿಸಿದ್ದಾರೆ. ರಾಜಕೀಯ ಪಕ್ಷಗಳು ಅನೇಕ ಸಾರಿ ಮನವರಿಕೆ ಆದರೂ ಕೂಡ ಏನೋ ಒಂದು ಟೆಂಪ್ಟೇಷನ್. ಹಂಗಾಗಿದ್ರೆ ಮೊನ್ನೆ ತಮಿಳುನಾಡಲ್ಲಿ DMKನೇ ಬರಬೇಕಾಗಿತ್ತು. ಮತ್ತೆ ಪ್ರತಿಯೊಂದು ಚುನಾವಣೆಯನ್ನು ಒಂದು ಜೀವನ ಮರಣದ ಹೋರಾಟ ಅಂತ ರಾಜಕೀಯ ಪಕ್ಷಗಳು ಭಾವಿಸೋದ್ರಿಂದ ಹತಾಶರಾಗಿ ಕಡೆಗಳಿಗೆ ಖರ್ಚು ಮಾಡ್ತಾರೆ. ಅಂದ್ರೆ ನೀವು ಈ ವಿಚಾರ ಏನು ಹೇಳಿಕೊಟ್ರಿ ಹಾಗಾದ್ರೆ? ಯಾವುದನ್ನ? ಈ ಹಣ ಸಂಗ್ರಹ ಮತ್ತೆ ತೆರಿಗೆ ವಿನಾಯಿತಿ ಬಗ್ಗೆ ಇದರಲ್ಲಿ ರಾಜಕೀಯ ಪಕ್ಷಗಳನ್ನ ಅನುಮಾನದಿಂದ ನೋಡಬೇಕಾಗಿಲ್ಲ. ಅಟ್ಲೀಸ್ಟ್ ಅಷ್ಟರ ಮಟ್ಟಿಗೆ ಘೋಷಣೆ ಮಾಡೋಷ್ಟು ಒಂದು ಕನ್ವಿಕ್ಷನ್ ಇದೆ ಅವ್ರಿಗೆ. ಹೌದು, ನಮ್ಮ 1,300 ಕೋಟಿ ನಮ್ಮ ಸಂಗ್ರಹ ಆಗಿದೆ, ಒಟ್ಟು 2,008 ಕೋಟಿ ನಮ್ಮ ಸಂಗ್ರಹ ಆಗಿತ್ತು, ಅದರಲ್ಲಿ
ಇಷ್ಟು ತೆರಿಗೆ ವಿನಾಯಿತಿ ಪಡೆದಂಥ ವರಮಾನ ಇಷ್ಟು. ಎಸ್, ಒಂದು ಒಪ್ಕೋತೀರ ನೀವು, ಮುದ್ದನಗೌಡರು ಮಾತು ಹೇಳಿದ್ರು, ಹಣ ಸಂಗ್ರಹ ಮಾತ್ರ ಅಲ್ಲ, ಸಂಗ್ರಹ ಆದಮೇಲೆ ಎಷ್ಟು ಖರ್ಚಾಗಿದೆ ಅದರ ಲೆಕ್ಕ ಇದು ಕೊಡ್ತಾ ಇದೀವಿ ನೋಡಿ ಅಂತ ಅನ್ನೋದರ ತೋರಿಸ್ಲಿ. ಒಂದು ಗುಣಾತ್ಮಕ ವ್ಯತ್ಯಾಸ ಏನಾಗ್ಬಿಟ್ಟಿದೆ, ಮೊದಲೆಲ್ಲ ಪೊಲಿಟಿಕಲ್ ಫಂಡ್ ಅಂತಂದ್ರೆ ಸರ್ ಶಂಕರ್ ಅವರು ಅವರ ಆರಂಭದ ದಿನಗಳು ಅವರು ಗಮನಿಸಿರೋ ಮೊದಲ ಪಾರ್ಟಿ ಫಂಡ್ ಅಂದರೆ ಎಲೆಕ್ಷನ್ ಫಂಡ್ ಕೊಡ್ತಾ ಇದ್ರು. ಈಗ ಎಲೆಕ್ಷನ್ ಮುಗಿದ ನಂತರ 5 ವರ್ಷದ ವಿರಾಮ ಅವಧಿ ಇರುತ್ತಲ್ಲ, ಆಗಲೂ ಕೂಡ ಫಂಡ್ ಕಲೆಕ್ಟ್ ಮಾಡ್ತಾನೆ ಹೋಗ್ತಾರೆ. ಇವತ್ತು ಆ ಚುನಾಯಿತ ವ್ಯಕ್ತಿಯ ಜೀವನ ಶೈಲಿನ ಮೇಂಟೈನ್ ಮಾಡ್ಲಿಕ್ಕೆ ಆತ ಮತ್ತೆ ಕಲೆಕ್ಟ್ ಮಾಡ್ತಾನೆ ಇರ್ತಾರೆ. ಒಬ್ಬ ಕಾರ್ಪೊರೇಟರ್ ಹಿಡಿದು ಒಬ್ಬ ಶಾಸಕ ಸಂಸದರವರೆಗೂ ಕೂಡ ನಿಜ ನಿಜ ನಿರಂತರವಾಗಿ ನಡೀತಾ ಇರುತ್ತೆ ಫಂಡ್ ಕಲೆಕ್ಷನ್. ಎಸ್ ಸರ್ ಮತ್ತಷ್ಟು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ವಿಜಯಕುಮಾರ್, ತಾವೇನಂತೀರಿ? ಇಲ್ಲ, ಇದು ಶಂಕರ್ ಅವ್ರು ಹೇಳ್ದಂಗೆ ಫಸ್ಟ್ ಟೈಮ್ ಈ ಥರ ದೊಡ್ಡ ಮೊತ್ತದ ಹಣ ಸಂಗ್ರಹ ಮಾಡಿದೆ ಅಂತ ಬೆಳಗ್ಗಿನಿಂದ ಟಿ ವಿನಲ್ಲಿ ಪೇಪರ್ನಲ್ಲೆಲ್ಲ ಬರ್ತಾಯಿದೆ. ಆದರೆ ಇನ್ನೊಂದು ಭಾಗದಲ್ಲಿ ನಾವು ಅದನ್ನು ಯಾವುದಕ್ಕೆ ಖರ್ಚು ಮಾಡಿದ್ದೀವಿ ಅನ್ನೋದು ಕೂಡ ಒಂದು ಸರಿಯಾದ ಇವತ್ತಲ್ಲ, ಯಾಕಂದ್ರೆ ನಾವು ಯಾರು ಟ್ರೆಜರರು ಅಲ್ಲ, ಇದೂ ಅಲ್ಲ. ಅದನ್ನೊಂದು ಮಾಡಿದರೆ ಹಣ ಇಲ್ಲದೇ ಈ ದೇಶದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಈಗ. ಮತ್ತು ಇದಕ್ಕೆ ಭಾಳಷ್ಟು ಇದಿದೆ, ಟೆಕ್ನಾಲಜಿನೂ ಯೂಸ್ ಮಾಡಬೇಕಾಗತ್ತೆ ಈಗ. ಇದ್ರ ತಕ್ಕನಂಗೆ ಅಂದರೆ ಈ ಕಾಲಕ್ಕೆ ತಕ್ಕನಂಗೆ ನಡಿಬೇಕಾಗಿರೋಂಥ ಹಣ ಸಂಗ್ರಹ ಮಾಡಿದ್ದಾರೆ. ಮತ್ತು ಇಡೀ ದೇಶದಲ್ಲಿ ಮಾಡಿರೋದು, ಇದೇನು ಕರ್ನಾಟಕದಲ್ಲೋ ಕೇರಳದಲ್ಲೋ ಮಧ್ಯಪ್ರದೇಶದಲ್ಲೋ ಒಂದು ರಾಜ್ಯದಲ್ಲಿ ಸಂಗ್ರಹ ಮಾಡಿರೋವಂಥ ಹಣ ಅಲ್ಲ, ಅಥವಾ ಒಂದೇ ವರ್ಷದಲ್ಲಿ ಒಂದೇ ತಿಂಗಳಲ್ಲಿ ಮಾಡಿರೋವಂಥ ಹಣವೂ ಅಲ್ಲ ಇದು. ಹಾಗಾಗಿ ಒಂಥರ ಇದೊಂದು ದೊಡ್ಡದಾಗಿ ಈಗ ನಿಮ್ಮ ಪ್ರಕಾರನೇ ಒಪ್ಕೋಬೇಕು ಅಂದರೆ ಕಾಲಕ್ಕೆ ತಕ್ಕಂತೆ ನಡೀಬೇಕು ಅಂತಂದರೆ ಮುಂದೆ ಕಾಲಕ್ಕೆ ತಕ್ಕ ಹಾಗೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಹಣ ಸಂಗ್ರಹ ಆಗಬೇಕು ಅಂತ ಅಲ್ಲ, ಮಾಡಬೇಕು ಅಂತಾನೂ ಏನಲ್ಲ ನಂದು. ನಾನು ಒಂದು ಸಮಯದಲ್ಲಿ ಹಣ ಕೊಡೋರು ಅಥವಾ ಪೊಲಿಟಿಕಲ್ ಪಾರ್ಟಿ ಖರ್ಚು ಮಾಡೋದು ಒಂಥರ ನಿಲ್ ಬ್ಯಾಲೆನ್ಸಲ್ಲಿ ಕೂಡ. ನೀವು ಎಮರ್ಜೆನ್ಸಿ ಆದಮೇಲೆ ರಸ್ತೆನಲ್ಲಿ ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಬ್ಯಾಗ್ ಹಿಡ್ಕೊಂಡು ಹೋಗಿ ಜನಗಳ ಹತ್ರ ₹1 ₹2 ಸಂಗ್ರಹ ಮಾಡೋದು ನೋಡಿದ್ದೀವಿ. ಅದಿಲ್ಲದೇ ಸಭೆಗಳೇ ನಡೀತಾ ಇರಲಿಲ್ಲ, ಅಂಥದ್ದು ನೋಡಿದ್ದೀವಿ. ಹಾಗಾಗಿ ಇದು ಯಾವುದೋ ಒಂದು ಸಂದರ್ಭದಲ್ಲಿ ಒಂದು 10-15 ವರ್ಷದ ಮೇಲೆ ಆಗಿರೋವಂಥ ದೊಡ್ಡ ಪ್ರಮಾಣದ ಇದು ಬಿಟ್ಟರೆ ಎಲ್ಲ ಪೊಲಿಟಿಕಲ್ ಪಾರ್ಟಿಗೂ ಇಷ್ಟು ಹಣ ಬೇಕಾ ಅಥವಾ ಮಾಡಬೇಕಾ ಅನ್ನೋದ್ರ ಬಗ್ಗೆ ನಿಜವಾಗ್ಲೂ ವೈಡರ್ ಒಂದು ಚರ್ಚೆ ಆಗಬೇಕು. ಯಾವುದಕ್ಕೆ ಮಾಡ್ತಿದ್ದಾರೆ, ಏನು ಮಾಡೋದು ಅನ್ನೋದು ಆಗಬೇಕು. ಇದು ಪ್ರಾರಂಭದಲ್ಲಿ ಈಗ ಶುರುವಾಗಿದೆ, ದ್ಯಾಟ್ಸ್ ಗುಡ್. ಮುಂದೆ ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆದರೆ ಒಳ್ಳೆಯದೇ. ಎಸ್ ಸರ್, ಮತ್ತಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಬಹುಶಃ ತಾವು ಕೂಡ ಗಮನಿಸಿದಿರಿ, ಕೇವಲ ರಾಜಕೀಯದಲ್ಲಿ ಹೆಂಗಿತ್ತು ಹಿಂದೆ ಅಂತಂತಂದರೆ ಚುನಾವಣೆ ನಿಲ್ಲುವಂಥವರು ಓಟಿನ ಜೊತೆಗೆ ನೋಟನ್ನು ಕೊಡಿ ಅಂತ ಕೇಳುವಂಥ ಪರಂಪರೆನೂ ಕೂಡ ಇತ್ತು ಹಿಂದೆ ಅಂತ. ಅಂದರೆ ಪಾಪ ಅವ್ರ ಕೈನಲ್ಲಿ ಏನೂ ಇಲ್ಲಪ್ಪ, ಅವರಿಗೆ ನಾವೇ ಅವ್ರಿಗೆ ಸಹಾಯ ಮಾಡಬೇಕು ಅನ್ನುವಂಥದ್ದು. ಆದರೆ ಈಗಿನ ರಾಜಕೀಯ, ಹಳೆಯ ರಾಜಕೀಯಕ್ಕೆ ನಾವು ಹೋಲಿಸ್ಕೊಂಡ್ರೆ ಈಗಿಂದ ಎಷ್ಟರ ಮಟ್ಟಿಗೆ ಬದಲಾಗಿದೆ ಅಂತಂದರೆ ರಿಪೇರಿ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋಷ್ಟರ ಮಟ್ಟಿಗೆ ಬದಲಾಗಿದೆ. ಅದು ಕೂಡ ತಮಗೆ ಗೊತ್ತಿರುವಂಥ ಸಂಗತಿ. ಇಂಥ ಸಂದರ್ಭದಲ್ಲಿ ಹಣ ಸಂಗ್ರಹ ಮಾಡುವಂಥದ್ದು ಮಾತ್ರ ಅಲ್ಲ, ಹಣ ಸಂಗ್ರಹಕ್ಕೆ ಒಂದಷ್ಟು ಲೆಕ್ಕ ಕೊಡುವಂಥ ಒಂದು ವ್ಯವಸ್ಥೆ ಕೂಡ ಆಗಬೇಕು ಅನ್ನುವಂಥದ್ದು. ಸೊ ಇನ್ನಷ್ಟು ಚರ್ಚೆ ಮಾಡೋಣ ಅತಿಥಿಗಳ ಜೊತೆಗೆ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ.